ಹಲೋ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ವಾಟ್ಸಪ್ ಹ್ಯಾಂಕ್ ಆಗಿದೆಯಾ, ಅದನ್ನು ಹೇಗೆ ಕಂಡುಹಿಡಿಯೋದು, ನನ್ನ ವಾಟ್ಸಪ್ ಹೇಗೆ ಹ್ಯಾಂಕ್ ಆಗಿದೆ ಅನ್ನೋದನ್ನು ಕಂಡುಹಿಡಿಯೋದು, ನಮ್ಮ ವಾಟ್ಸಪ್ನ ಬೇರೆಯವರು ಅಕಸ್ಮಾತು ನಮ್ಮ ಜಿಮೇಲ್ ಅದೇನಾದ್ರು ಬಳಸಿ ಉಪಯೋಗಿಸ್ತಿದ್ದಾರಾ, ಹೇಗೆ ಕಂಡುಹಿಡಿಯೋದು ಅಂತ ಇದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮಗೆ ಪೂರ್ತಿ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ವಾಟ್ಸಪ್ನ ಈ ರೀತಿ ಓಪನ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ 3 ಡಾಟ್ ಇದಿದೆಯಲ್ಲ ಲೈನು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ವಿಡಿಯೋನ ಪೂರ್ತಿ ನೋಡಿ. 2 ಆಪ್ಷನ್ಸ್ ಇರ್ತವೆ, ಇದರಲ್ಲೇ ನಿಮಗೆ ಗೊತ್ತಾಗೋಗುತ್ತೆ ನಿಮ್ಮ ವಾಟ್ಸಪ್ ಯಾರು ಇದು ಮಾಡ್ತಿದ್ದಾರೆ ಅಂತ. ಇದರಲ್ಲಿ ಹಲವಾರು ಆಪ್ಷನ್ಸ್ ಸಿಗ್ತವೆ ಫ್ರೆಂಡ್ಸ್. ನ್ಯೂ ಗ್ರೂಪ್, ನ್ಯೂ ಬೂಸ್ಟ್ ಅಂತ. ಇದರಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಬೇಕು. ಸೆಟ್ಟಿಂಗ್ಸ್ಗೆ ಹೋದ ತಕ್ಷಣವೇ ಇದರಲ್ಲೂ ಸಹ ಹಲವಾರು ಆಪ್ಷನ್ಸ್ಗಳನ್ನ ನಾವು ನೋಡ್ಬೋದು. ಇದರಲ್ಲಿ ಚಾರ್ಟ್ಸ್ ಅಂತ ಆಪ್ಷನ್ಸ್ ಇದೆಯಲ್ಲ, ಅದಕ್ಕೆ ನೀವು ಓಕೆನ ಕೊಡಬೇಕಾಗುತ್ತೆ. ಈ ಚಾರ್ಟ್ಸ್ ಅಂತ ಆಪ್ಷನ್ಸ್ಗೆ ಓಕೆನ ಕೊಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಚಾರ್ಟ್ಸ್ ಅಂತ ಆಪ್ಷನ್ಸ್ಗೆ ಓಕೆ ಕೊಟ್ಟ ತಕ್ಷಣ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಇದರಲ್ಲಿನೇ ನಿಮಗೆ ಗೊತ್ತಾಗುತ್ತೆ. ಚಾರ್ಟ್ಸ್ ಬ್ಯಾಕಪ್ ಅಂತ ಇರುತ್ತಲ್ಲ, ಅದಕ್ಕೆ ನೀವು ಓಕೆ ಕೊಡಬೇಕಾಗುತ್ತೆ. ಮತ್ತು ಇದರಲ್ಲಿ ಈ ರೀತಿ ಓಪನ್ ಆಗುತ್ತೆ. ಎಂಟರ್ಪ್ರೈಸ್ ಬ್ಯಾಕಪ್ ಅಂತ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಗೂಗಲ್ ಅಕೌಂಟ್ ಅಂತ ಇರುತ್ತೆ. ನೌನ್ ಸೆಲೆಕ್ಟೆಡ್ ಅಂತ ಇರುತ್ತೆ ಫ್ರೆಂಡ್ಸ್. ನನ್ನದ್ರಲ್ಲಿ ಹೇಗೆ ತೋರಿಸ್ತಿದೆ ನಿಮ್ಮದ್ರಲ್ಲೂ ಹಾಗೆ ತೋರಿಸ್ಬೇಕು. ಈ ರೀತಿ ಗೂಗಲ್ ಅಕೌಂಟ್ ಅದರಲ್ಲಿ ಬೇರೆ ಏನಾದರೂ ಅಕಸ್ಮಾತ್ ಜಿಮೇಲು ಬೇರೆ ಏನಾದರೂ ಹೆಸರಿದ್ದು ಅಂದರೆ ಇದನ್ನು ನಿಮ್ಮ ವಾಟ್ಸಪ್ನ ಯಾರೋ ಉಪಯೋಗಿಸ್ಕೋತಾ ಇದ್ದಾರೆ, ಹ್ಯಾಂಕ್ ಆಗಿದೆ ಅಂತ ಅರ್ಥ. ಇದನ್ನು ನೀವು ತಿಳ್ಕೊಬೇಕಾಗುತ್ತೆ. ನೀವು ಇದನ್ನು ನೋಡ್ದೇ ಏನಾಗಲ್ಲ ಬಿಡು ಅಂತಂದ್ಬಿಟ್ಟು ಸುಮ್ಮನೆ ಇದ್ದರೆ ನೀವು ಮಾಡುವಂತಹ ಮೆಸೇಜ್ಗಳು ಏನೇ ಆಗಿರ್ಬೋದು ಅವರು ನಿಮ್ಮ ಫೋನ್ನ ಹ್ಯಾಂಕ್ ಮಾಡಿರೋರಿಗೆ ಗೊತ್ತಾಗೋಗುತ್ತೆ. ಇದನ್ನು ನೀವು ತಪ್ಪಿಸ್ಬೇಕು ಅಂತಂದರೆ ನಿಮಗೆ ಇರೋದು ಒಂದೇ ಉಪಯೋಗ. ನಿಮ್ಮ ಜಿಮೇಲ್ ಅಕೌಂಟ್ನ ಈ ರೀತಿ ನಿಮಗೆ ಗೊತ್ತಾದ ತಕ್ಷಣವೇ ಗೂಗಲ್ ಅಕೌಂಟ್ ನಾವು ಸೆಲೆಕ್ಟೆಡಲ್ಲಿ ಬೇರೆ ಏನಾದರೂ ಇದ್ದರೆ ನೀವು ಪಾಸ್ವರ್ಡ್ ಅಥವಾ ಜಿಮೇಲ್ನ ಚೇಂಜ್ ಮಾಡಬೇಕಾಗುತ್ತೆ. ಇದು ಒಂದನೇ ಆಪ್ಷನ್ಸು. ಎರಡನೇದು ಹೇಗೆ ಕಂಡುಹಿಡಬೇಕು ಅಂದರೆ ಮತ್ತೆ ನೀವು 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಿಂಕ್ಡ್ ಡೈವರ್ಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಲಿಂಕ್ಗೆ ಡೈವರ್ಸ್ ಅಂತ ಆಪ್ಷನ್ ಸಿಗುತ್ತೆ ನಿಮಗೆ. ಅದ್ರ ಮೇಲೆ ನೀವು ಮತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಯೂಸ್ ಮೊಬೈಲ್ ಡಾಟಾ ಅಂತ ಇರುತ್ತೆ, ನೀವು ಅದರಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಯೂಸ್ ಮೊಬೈಲ್ ಡಾಟಾ ಅನ್ನೋದಕ್ಕೆ ಇದಕ್ಕೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ತಕ್ಷಣವೇ ನಾನು ನೆಟ್ ಆನ್ ಮಾಡಿರಲಿಲ್ಲ, ಸಾರಿ. ಇದಕ್ಕೆ ಓಕೆ ಅಂತ ಕೊಟ್ಟ ತಕ್ಷಣ ಇದರಲ್ಲಿ ಮತ್ತೆ ಓಕೆ ಅಂತ ಬರುತ್ತೆ. ಅದಕ್ಕೆ ಓಕೆ ಅಂತ ಕೊಟ್ಟ ತಕ್ಷಣ ಈ ರೀತಿ ಕ್ಯಾಮ್ರಾ ಓಪನ್ ಆಗಬೇಕು. ಈ ರೀತಿ ಕ್ಯಾಮ್ರಾ ಓಪನ್ ಆಗದೇನೆ ಅಥವಾ ಲಾಕ್ ಆಗಿರೋ ಥರ ಏನಾದರೂ ಬಂದರೆ ನಿಮ್ಮದು ಖಂಡಿತ ನಿಮ್ಮ ಮೊಬೈಲ್ ಹ್ಯಾಂಕ್ ಆಗಿದೆ ಅಂತ ಅರ್ಥ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ಕ್ಯಾನ್ QR ಕೋಡ್ ಅಂತ. ಇದು ಗೊತ್ತಾಗಲಿಲ್ಲ ಅಂದರೆ ಹೇಗೆ ಕೋಡ್ ಇದು ಮಾಡೋದು ಅನ್ನೋದನ್ನು ಹೇಗೆ ಅನ್ನೋದನ್ನ ತಿಳಿಸ್ಕೊಡಿ ಅಂತಂದರೆ ಮೆಸೇಜ್ ಮಾಡಿ, ನಾನು ಅದಕ್ಕೂ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕಾಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು.